ಹಲೋ ವಿವರ್ಸ್, ವೆಲ್ಕಮ್ ಟು ಐ ನಾವೆಲ್ ಕ್ರಿಯೇಟರ್. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಪ್ರೋಟೀನ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಗೈಸ್. ಬನ್ನಿ, 35+ ಹೋಮ್ ಮೇಡ್ ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು, ಇದನ್ನು ಕುಡಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು, ಹಾಗೆಯೇ ಬೆಳಗ್ಗೆ ಟೈಮ್ ಇದನ್ನು ಕುಡಿದ್ರೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಈ ಪೌಡರ್ನ, ಹಾಗೆ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಬನ್ನಿ, ಇವಾಗ ಯಾವ ರೀತಿ ಮಾಲ್ಟ್ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿದಾಗ ನಾನು ಎಲ್ಲನೂ ಕಾಲು kg ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಸೊ ನಮ್ಮ ಮನೆಯಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಮೀನ್ಸ್ ಅಂದರೆ ಅಮ್ಮಂಗೆ ಮಂಡಿ ನೋವಿತ್ತು, ಇವಾಗ ಮಂಡಿ ನೋವೆಲ್ಲ ಹೋಗಿ ಸ್ವಲ್ಪ ರಿಕವರ್ ಆಯಿತು, ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಸಲ ನಾನು ಅರ್ಧ kg ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಬಿಕಾಸ್ 6 ಮಂತ್ಸ್ವರೆಗೂ ಆಗುತ್ತೆ ಒಂದ್ಸಲ ಮಾಡಿ ಇಟ್ಕೊಂಡ್ರೆ, ಏನೂ ಹಾಳಾಗಲ್ಲ. ಚೆನ್ನಾಗಿ ಅಂದರೆ ಸ್ಟೋರ್ ಮಾಡಿ ಇಟ್ಕೊಬೇಕು. ಸೊ ಚೆನ್ನಾಗಿರುತ್ತೆ, 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಸೊ ನಾನು ಅದಕ್ಕೋಸ್ಕರ ಈ ಸಲ ಅರ್ಧ kg ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ರೆ ನೀವು ಕಾಲು kg ಯೂಸ್ ಮಾಡ್ಕೊಂಡು ಮಾಡಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಬಂತು ಅಂತ ಅಂದರೆ ಅರ್ಧ kgಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಮೇಲಿಂದ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು. ಇದು ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಮೀನ್ಸ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮೀನ್ಸ್ ಯಾವುದೇ ರೋಗ ಬರದೇ ಇರೋ ಥರ ತಡೆಗಟ್ಟುತ್ತೆ, ಕಂಟ್ರೋಲ್ ಮಾಡುತ್ತೆ. ಏನೇ BP ಶುಗರ್ ಆಗಿರ್ಬೋದು ಎಲ್ಲ ನಾರ್ಮಲ್ ಲೆವೆಲ್ಗೆ, ಮೀನ್ಸ್ ಬರೋದೇ ಇಲ್ಲ ಅನ್ನೋ ಥರ ಇಲ್ಲ, ಮೀನ್ಸ್ ಕಂಟ್ರೋಲ್ ಮಾಡುತ್ತೆ. ಅಂದರೆ ಹೆಲ್ಪ್ಫುಲ್ ಇದೆ, ಪ್ರೋಟೀನ್ ಫುಲ್ ನಮ್ಮ ಬಾಡಿಗೆ ಏನೇನು ಬೇಕೋ ಎಲ್ಲ ಪ್ರೋಟೀನು ಸಿಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೀನ್ಸ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಬೋದಾಗಿದೆ. ನಮ್ಮ ಮನೆಯಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಹೋಮ್ ಮೇಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬೇರೆ ಸೈಡ್ ಎಫೆಕ್ಟ್ಸ್ ಇಲ್ಲ. ಬನ್ನಿ, ಮಾಲ್ಟ್ ಪೌಡರ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸ್ಟಾರ್ಟಿಂಗ್ ಒಂದೆರಡು ಕ್ಲಿಪ್ ಮಿಸ್ ಆಗಿದೆ ಗೈಸ್. ಸ್ಟಾರ್ಟಿಂಗ್ ಕಾಳುಗಳನ್ನ ತೊಗೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು 2-3 ಸಲ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೀರಲ್ಲಿ ವಾಶ್ ಮಾಡ್ಕೊಂಡಾದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಒಂದು 10 ಅವರ್ಸ್ ಆ ಕಾಳುಗಳನ್ನ ನಾನು ಮೊಳಕೆ ಬರೆಸ್ಕೊಳ್ತಿದ್ದೀನಿ. ಅಂದರೆ ಅದನ್ನು ಚೆನ್ನಾಗಿ ಕಟ್ಟಿ ಇಡಬೇಕಾಗುತ್ತೆ. ಸೊ ಚೆನ್ನಾಗಿ ಕಟ್ಟಿಟ್ರೆ ನಿಮಗೆ ಒಂದು 12 ಅವರ್ಸ್ ಆದಮೇಲೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಆ ಮೊಳಕೆ ಬಂದಿರೋವಂಥ ಕಾಳುಗಳನ್ನ ನೀವು ಫಸ್ಟು ನೆರಳಲ್ಲಿ ಒಣಾಕೊಳ್ಳಿ. ಸೊ ನೆರಳಲ್ಲಿ 1.5 ದಿನ ಅಥವಾ 2 ದಿನ ನೀವು ನೆರಳಲ್ಲಿ ಒಣಾಕೊಳ್ಳಿ. ಸೊ ಒಣಾಕೊಂಡು ನೆಕ್ಸ್ಟ್ ಅದಾದಮೇಲೆ ನೀವು ಬಿಸಿಲಿಗೆ ಒಣಾಕಿ. ಚೆನ್ನಾಗಿ ಅದು ಬಿಸಿಲಲ್ಲಿ ಒಣಗಬೇಕು. ಸೊ ಬಿಸಿಲಲ್ಲಿ ಒಣಗಾದ್ಮೇಲೆ ಅದು ಚೆನ್ನಾಗಿ ಒಣಗಿರಬೇಕು. ಸೊ ಒಣಗಾದ್ಮೇಲೆ ನೀವು ಹುರ್ಕೋಬೋದು. ಸೊ ಚೆನ್ನಾಗಿ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು 2-3 ಟೈಮ್ ವಾಶ್ ಮಾಡಿ ನೀರಲ್ಲಿ. ವಾಶ್ ಮಾಡಾದ್ಮೇಲೆ ಅದನ್ನ 12 ಅವರ್ಸು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಡಿ. ಆಮೇಲೆ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಮೊಳಕೆ ಬಂದಾದ್ಮೇಲೆ ಚೆನ್ನಾಗಿ ಒಣಗಿಸಾದ್ಮೇಲೆ ಈ ರೀತಿ ಹುರ್ಕೊಬೋದು. ಯಾವ್ಯಾವ ಕಾಳು ಅಂತ ನೋಡೋಣ. ನಾನು ಎಲ್ಲ ಕಾಳುಗಳನ್ನೂ ಅರ್ಧ kg ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ. ಆದರೆ ಎಲ್ಲ ಕಾಳುಗಳನ್ನೂ ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದನ್ನೇ ಹುರ್ಕೊಳ್ಳಿ. ಬಿಕಾಸ್ ಎಲ್ಲನೂ ನೀವು ಒಟ್ಟಿಗೆ ಹಾಕೋದ್ರಿಂದ ಒಂದು ಕಾಳು ಬೇಗ ಫ್ರೈ ಆಗುತ್ತೆ, ಇನ್ನೊಂದು ಕಾಳು ಬೇಗ ಮೀನ್ಸ್ ಫ್ರೈ ಆಗಲ್ಲ. ಸೊ ಆವಾಗ ಒಂದು ಕಾಳು ಫುಲ್ ಸೀದೋಗ್ಬಿಡುತ್ತೆ. ಸೊ ಆವಾಗ ನಿಮಗೆ ಸೀಸಿದ್ರೆ ನೀವು ಗಂಜಿ ಮಾಡ್ಕೊಂಡಾಗ ಸೊ ಅದರಲ್ಲಿ ಸೀದಿರೋ ಸ್ಮೆಲ್ ಬರುತ್ತೆ. ಆವಾಗ ನಿಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕುಡಿಯೋದಕ್ಕೆ. ಸೊ ಫಸ್ಟ್ ಒನ್ ಬಂದು ನಾನು ಬಟಾಣಿ ಕಾಳು ತೊಗೊಂಡಿದ್ದೀನಿ. ಇದು ಅರ್ಧ kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಅರ್ಧ kg. ನೆಕ್ಸ್ಟ್ ಒನ್ ಬಂದು ಹುರುಳಿಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಹೆಸರು ಕಾಳು, ಹಾಗೆಯೇ ಬಿಳಿ ಜೋಳ, ತಡ್ನಿಕಾಳು, ಮತ್ತು ಕೆಂಪು ಬೇಳೆ, ಉದ್ದಿನ ಬೇಳೆ, ಬಾರ್ಲಿ ಅಕ್ಕಿ, ಹೆಸರು ಬೇಳೆ, ಸಬ್ಬಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಫ್ಲ್ಯಾಕ್ಸ್ ಸೀಡ್ಸ್, ತಿಂಗ್ಳುಳ್ಳಿ ಕಾಳು, ರಾಜ್ಮಾ ಅಂತ ಹೇಳ್ತಾರೆ. ಸೊ ಇದನ್ನು ಸಹ ಅರ್ಧ kg ತೊಗೊಂಡಿದ್ದೀನಿ. ತಡ್ನಿಕಾಳು ಮತ್ತು 6 ಸಿರಿಧಾನ್ಯಗಳು. ಏನೇನು ಸಿರಿಧಾನ್ಯಗಳಪ್ಪ ಅಂತಂದರೆ ಸಜ್ಜೆ, ನವಣೆ, ಸಾಮೆ, ಆರ್ಕ, ಕೋರ್ಲೆ ಅಂತ ಬರುತ್ತಲ್ಲ, ಈ 6 ಸಿರಿಧಾನ್ಯಗಳನ್ನ ತೊಗೊಂಡಿದ್ದೀನಿ. ಅದೆಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹುರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಬಾದಾಮಿ, ನೆಕ್ಸ್ಟ್ ಒನ್ ಬಂದು ಕಡಲೆ ಬೀಜ, ವಾಲ್ನಟ್ಸ್, ಪಂಪ್ಕಿನ್ ಸೀಡ್ಸ್ ಮೀನ್ಸ್ ಕುಂಬಳಕಾಯಿ ಬೀಜ, ಮತ್ತು ಸೂರ್ಯಕಾಂತಿ ಬೀಜ, ಮತ್ತು ಮೆಂತ್ಯ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಬಿಕಾಸ್ ಚಿಕ್ಕ ಮಕ್ಕಳುಗಳು ಕುಡಿಯೋದ್ರಿಂದ ಅದು ಸ್ವಲ್ಪ ಕಹಿ ಅನಿಸುತ್ತೆ. ಸೊ ಕಹಿ ಆದರೆ ಮಕ್ಕಳುಗಳು ಕುಡಿಯೋದಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮನೇಲಿ ಏನಾದರೂ ತುಂಬ ಚಿಕ್ಕ ಮಕ್ಕಳಿದ್ರೆ ಬೇಕಾದರೆ ಮೆಂತ್ಯ ಸ್ಕಿಪ್ ಮಾಡ್ಕೊಳ್ಳಿ. 150 ಗ್ರಾಮ್ ಅಷ್ಟು ಹಾಕಿಲ್ಲ ಅಂದರೆ ಸಾಕು. ಮತ್ತು ಜೀರಿಗೆ 150 ಗ್ರಾಮ್ ಅಷ್ಟು, ಸೋಂಪು 50 ಗ್ರಾಮು. ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮೆಂತ್ಯ, ಜೀರಿಗೆ, ಸೋಂಪು ಇದೆಲ್ಲ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಇನ್ನು ಬೇರೆದೆಲ್ಲ ಅರ್ಧ kg ತೊಗೊಳ್ಳಿ. ಮತ್ತು ಮೆಣಸು ಅಷ್ಟೇ 150 ಗ್ರಾಮ್ ಅಷ್ಟು ತೊಗೊಳ್ಳಿ. ಹಾಗೆಯೇ ಚಕ್ಕೆ,
ಇದೆಲ್ಲ ಒಂದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ನಿಮಗೆ. ಅಂದರೆ ಚಕ್ಕೆ ಸ್ವಲ್ಪ ಮಕಾನ ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಬೋನ್ಸಿಗೆ ತುಂಬಾ ಒಳ್ಳೆಯದು, ಅದರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮಕಾನ ಹೋಸಲ ಜಾಸ್ತಿ ತೊಗೊಳ್ಳೋದ್ರಿಂದ ನಮ್ಮ ಅಮ್ಮಂಗೆ ಮಂಡಿ ನೋವೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು ಅದನ್ನು ಕುಡ್ದಾದ್ಮೇಲೆ. ಮತ್ತು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ಅರ್ಧ kg ಅಷ್ಟು. ಹಾಗೆಯೇ ಚಿಯಾ ಸೀಡ್ಸ್, ಕಾಮ್ ಕಸ್ತೂರಿ ಬೀಜ, ಹಾಗೆಯೇ ಬಜೆ ಮತ್ತು ಜಾಯಿಕಾಯಿ ಒಂದು ಪೀಸ್ ಅಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಸಾಮಗ್ರಿಗಳನ್ನ ಹುರ್ಕೊಳ್ಳಿ. ನಾನು ಎಲ್ಲನೂ ಹುರ್ಕೊಂಡಿದ್ದೀನಿ, ಒಂದು ಸಾಮಗ್ರಿಗಳನ್ನೂ ಬಿಡದೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಹುರ್ಕೊಂಡು ಕೆಳಗಡೆ ಒಂದು ಏನಾದರೂ ಹಾಸಿ ಅದನ್ನು ಆರಾಕಿ ಫುಲ್ ತಣ್ಣಗಾಗೋವರೆಗೂ ಅದನ್ನು ಆರಾಕಕ್ಕೆ ಬಿಡಿ. ಅದು ಫುಲ್ ತಣ್ಣಗಾದ್ಮೇಲೆ ಅದನ್ನು ಮಿಲ್ಲಿಗೆ ಕೊಡಿ. ಅಂತಂದರೆ ರಾಗಿ ಮಿಲ್ ಬರುತ್ತಲ್ಲ ಅಲ್ಲಿಗೆ ಮಿಲ್ಲಿಗೆ ಕೊಡಿ. ಬಿಕಾಸ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಮಿಲ್ಲಿಗೆ ಕೊಟ್ಟಾಗ ನೋಡಿ ಈ ರೀತಿ ಅವ್ರಿಗೆ ಹೇಳಿ ಮಾಲ್ಟಿಗೆ ಅಂತೇಳಿ ಈ ರೀತಿ ಪೌಡರ್ ಫಾರ್ಮಲ್ಲಿ ಫುಲ್ ಸ್ಮೂತಾಗಿ ಮಾಡಿಕೊಡ್ತಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಮತ್ತೆ ಒಂದು 5 hours ಅಥವಾ 3 hours ತಣ್ಣಗಾಗಕ್ಕೆ ಬಿಡಿ. ಸೊ ತಣ್ಣಗಾದ್ಮೇಲೆ ಇದನ್ನ ಜರಡಿ ಇಟ್ಕೊಂಡು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಅಂತ ಅಂದರೆ ಒಂದು 6 monthsವರೆಗೂ ಯೂಸ್ ಮಾಡ್ಕೊಬೋದು. ಅಂತಂದರೆ ಏನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಮಿಲೆಟ್ ಹೆಲ್ತ್ ಮಿಕ್ಸ್ ಡ್ರಿಂಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗ್ಯಾಸ್ ಮೇಲೆ ಒಂದು ಬೌಲ್ ಇಟ್ಟು ಅದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಲು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಒಂದು ಲೋಟದಲ್ಲಿ ನಾನು ಹಾಲು ಹಾಕ್ಕೊಂಡು 2 ಸ್ಪೂನಷ್ಟು ಮಿಲೆಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಿದ್ದೀನಿ. ಮೀನ್ಸ್ ಅಂದರೆ ಇಲ್ಲಿ ಗಂಟು ಬರ್ದಂಗೆ ಫುಲ್ ನೀಟಾಗಿ ಸ್ಮೂತ್ ಫಾರ್ಮಲ್ಲಿ ಇರಬೇಕು. ಸೊ ಆ ರೀತಿ ನೀವು ತಿರ್ಗೋದ್ರಿಂದ ಅಲ್ಲಿ ಗಂಟಾಗಲ್ಲ. ಸೊ ನೀವು ಡೈರೆಕ್ಟಾಗಿ ಅಲ್ಲೇ ಕಲ್ಕೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇ ನಾನು ಹಾಲು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀರೊಳಗಡೆ ನಾನು ಹಾಕ್ಕೊಳ್ತಿದ್ದೀನಿ. ನೀರೊಳಗಡೆ ಹಾಕಿ ಚೆನ್ನಾಗಿ ತಿರುಗಬೇಕು ನೀವು. ಸೊ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಸಪ್ರೇಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಫುಲ್ ಕಂಪ್ಲೀಟಾಗಿ ಹಾಲು ಬೇಕಾದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಸ್ವಲ್ಪ ಹಾಲು ಸ್ವಲ್ಪ ನೀರು ಬೇಕಾದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಕಂಪ್ಲೀಟ್ ನೀರಲ್ಲೇ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡಿಕೊಂಡು ಮೀನ್ಸ್ ಇದಕ್ಕೆ ನಿಮಗೆ ರುಚಿಗೆ ಬೇಕಾದರೆ ಉಪ್ಪು ಹಾಕ್ಕೋಬೋದು. ಇಲ್ಲ ಅಂತಂದರೆ ಸಕ್ಕರೆ ಬೆಲ್ಲ, ನಿಮಗೆ ಸ್ವೀಟ್ ಇಷ್ಟ ಅಂತಂದರೆ ಸಕ್ಕರೆ ಮತ್ತು ಬೆಲ್ಲ ಯೂಸ್ ಮಾಡಿಕೊಂಡು ಸಹ ನೀವು ಕುಡಿಬೋದಾಗಿದೆ. ಸೊ ಏನಾದರೂ ಶುಗರ್ ಇತ್ತು ಅಂತ ಅಂದರೆ ಉಪ್ಪು ಹಾಕ್ಕೋಬೋದು. ಇಲ್ಲ ನಂಗೆ ಸ್ವೀಟ್ ಇಷ್ಟ ಅಂದರೆ ಬೆಲ್ಲ ಮತ್ತು ಸಕ್ಕರೆ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸಾಕು, ನಿಮಗೆ ಮಧ್ಯಾಹ್ನದವರೆಗೂ ಊಟನೇ ಬೇಡ. ಸೊ ಕಂಪ್ಲೀಟ್ ಹೊಟ್ಟೆ ತುಂಬೋಗುತ್ತೆ ನಿಮಗೆ. ಅಂದರೆ ತುಂಬ ಪ್ರೋಟೀನ್ ಇರುತ್ತೆ ಅಲ್ಲ, ಸೊ ನಿಮಗೆ ಹೊಟ್ಟೆನೇ ಹಸ್ವಾಗಲ್ಲ. ಸೊ ಯಾರೆಲ್ಲ ಡಯಟ್ ಮಾಡ್ತಿರ್ತೀರ ಅವರು ಸಹ ಕುಡಿಬೋದು. ಹಾಗೆಯೇ 1 ವರ್ಷದಿಂದ ಮೇಲ್ಪಟ್ಟ ಮಕ್ಕಳುಗಳಿಂದ ಹಿಡಿದು 100 ವರ್ಷದವರೆಗೂ ಯಾರಾದರೂ ಕುಡಿಬೋದು ಇದನ್ನು. ಹಾಗೆಯೇ ನಾನು ಹಾಕಿರೋ ಕಾಳುಗಳನ್ನೇ ಹಾಕ್ಕೋಬೇಕು, ಅಷ್ಟನ್ನು ಹಾಕ್ಕೋಬೇಕು ಅನ್ನೋ ಥರ ಇಲ್ಲ. ನಿಮ್ಮ ಹತ್ರ ಯಾವ್ಯಾವ್ದು ಇರುತ್ತೆ ಸೊ ಅದಷ್ಟನ್ನು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಗೋಡಂಬಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು. ಸೊ ಅದಕ್ಕೋಸ್ಕರ ಗೋಡಂಬಿ ಸ್ಕಿಪ್ ಮಾಡಿದ್ದೀನಿ. ಹಾಕಿಲ್ಲ ಇದರಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು ಏನಕ್ಕೆ ಅಂತ ಅಂದರೆ ನಾವು ನೈಟ್ ಟೈಮ್ ಆಲ್ಮೋಸ್ಟ್ ನಾವು ಮಂಡ್ಯ ಸೈಡವರು ನೈಟ್ ಟೈಮ್ ಆಲ್ಮೋಸ್ಟ್ ಮುದ್ದೆ ಫಿಕ್ಸ್ ಆಗಿರುತ್ತೆ, ಅಂದರೆ ಮುದ್ದೆನೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡೋದ್ರಿಂದ ನಮ್ಗೆ ಅಲ್ಲೇ ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿ ರಾಗಿ 2 ಟೈಮು ಯೂಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ. ಇದರಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಈ ರೀತಿ ನೀವು ಡೈಲಿ ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತಿರ್ತೀರ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ಡ್ ಆಗಿ, ಸೊ ಅದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಸೊ ನಾವು ರಾಗಿ ಯೂಸ್ ಮಾಡ್ತಿರೋದ್ರಿಂದ ಡೈಲಿ ನೈಟು, ಸೊ ಅದಕ್ಕೆ ಮಾರ್ನಿಂಗ್ ಬೇಡ ಅಂತ ಹೇಳಿ ಇದಕ್ಕೆ ನಾನು ಹಾಕಿಲ್ಲ ಈ ಮಿಲೆಟ್ಸ್ ಪೌಡರಿಗೆ. ಸೊ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಆ್ಯಡ್ ಅಥವಾ ಸ್ಕಿಪ್ ಮಾಡ್ಕೊಬೋದಾಗಿದೆ. ಡೈಲಿ ರಾಗಿ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ರಾಗಿನ ಯೂಸ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ನಾನು ರಾಗಿ ಸ್ಕಿಪ್ ಮಾಡಿದ್ದೀನಿ. ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಾಡಿಕೊಂಡು ಕುಡಿಯೋದ್ರಿಂದ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಸೊ ನಮ್ಮ ಬಾಡಿ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ. ಮೀನ್ಸ್ ಯಾವುದೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಪ್ರೋಟೀನಿಂದ ಕೂಡಿರೋದ್ರಿಂದ ಇವಾಗೆಲ್ಲ ನಮ್ಮದು ಎಲ್ಲ ಫುಡ್ಸ್ ಬಂದು ಎಲ್ಲ ಜಂಕ್ ಫುಡ್ಸ್ ಆ ರೀತಿ ಇರುತ್ತೆ. ಸೊ ಯಾವುದು ಪ್ರೋಟೀನಿಂದ ಕೂಡಿರಲ್ಲ. ಸೊ ಇದು ನಮ್ಮದು ಫುಲ್ ನಮ್ಮ ಬಾಡಿಗೆ ಒಳ್ಳೆಯದು, ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಈ ರೀತಿ ಮಾಡ್ಕೊಂಡು ನೀವು ಕುಡೀರಿ, ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮಾಡ್ಕೊಳ್ಳಿ, ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.